ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಸ್ಟ್ರೈಟ್ ಅವೇ ಅಪ್ಡೇಟ್ಸ್ಗೆ. ಯಾವ್ದು ಡಿಲೇ ಇದ್ದಂಗೆ ಸೈಕ್ ಆಗೋಗ್ಬಿಡ್ತೀರಾ ಮಗ. ಫಸ್ಟ್ ಅಪ್ಡೇಟ್ ಕೇಳಿದೆ ಅಂತಂದರೆ ಏನು ಗೊತ್ತಾ, ಅದೇನೋ ಹೇಳ್ದಾರಲ್ಲ, ಅಲ್ಪಂಗೆ ಐಶ್ವರ್ಯ ಬಂತು ಅಂತಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತ. ಸೊ ಆ ಥರ ಆಗೈತೆ ಸೀನ್ಸ್ ಇದು. ಏನೋ ಅಪ್ಪಿ ತಪ್ಪಿ ಆಕ್ಷನಲ್ಲಿ ಇವರು ಬಂದಿದ್ದೇ ದೊಡ್ಡ ವಿಚಾರ. ಅಲ್ಲಿ ಪಂಜಾಬ್ ಕಿಂಗ್ಸ್ನ ಪಿಕ್ ಮಾಡಿದ್ದೇ ದೊಡ್ಡ ಹಿಸ್ಟ್ರಿ. ಬೇರೆ ಶಶಾಂಕ್ ಸಿಂಗ್ನ ಪಿಕ್ ಮಾಡೋಕೆ ಹೋಗಿ ಈ ಶಶಾಂಕ್ ಸಿಂಗ್ನ ಪಿಕ್ ಮಾಡಿದ್ರು, ಬಟ್ ಇವ್ರು ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ರು. ಸೊ ಇಲ್ಲಿ ಇವಾಗ FIR ಹಾಕಲಾಗಿದೆ ಅಂತ ಅಪ್ಡೇಟ್ ಬರ್ತಿದೆ ಶಶಾಂಕ್ ಸಿಂಗ್ ಮೇಲೆ, ಜೊತೆಗೆ ಅವರ ತಂದೆ ಮೇಲೆ. ಸೊ ಏನೋ ಅಡುಗೆ ಮಾಡೋರು ಹಿಡ್ಕೊಂಡು ಚಚ್ಚಿದಾರಂತೆ, ಹಿಡ್ಕೊಂಡು ಹೊಡೆದಿದಾರಂತೆ. ಇವ್ರು ಹೊಡೆದ್ರು, ಅವ್ರ ತಂದೆ ಹೊಡೆದ್ರು, ಯಾರು ಹೊಡೆದ್ರು ಗೊತ್ತಿಲ್ಲ. ಒಟ್ಮೇಲೆ ಇವ್ರ ಮೇಲೆ, ಜೊತೆಗೆ ಅವ್ರ ತಂದೆ ಮೇಲೆ ಅಡುಗೆ ಅವರು ಬೆನ್ನೆಲ್ಲ ತೋರಿಸ್ತಾ ಇದ್ರು. ಹೊಡೆದು ನೋಡಿ, ಇಲ್ಲಿ ವಾಂಚಿದಾರೆ, ಅಲ್ಲಿ ವಾಂಚಿದಾರೆ, ರಕ್ತ ಬರೋಂಗೆಲ್ಲ ವಾಂಚಿಬಿಟ್ಟಿದ್ದಾರೆ. ಸೊ ಏನಾಗಿದೆ ಕತೆ ಅಂತ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಅದು ಗೊತ್ತಾಗುತ್ತೆ. ಸೊ ಇವ್ರು ಪಕ್ಕ ಇವರೇ ಮಾಡ್ಬಿಡಿದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಅಲ್ಪಂಗೆ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತ. ಸೊ ನೋಡಿ, ಈ ಥರ ಎಲ್ಲ ಮಾಡ್ಕೊಂತ ಅಂದರೆ ಒಂಥರ ನೋಡಿ ಎಷ್ಟು ದಿನದಿಂದ ಮೈಂಟೈನ್ ಮಾಡ್ಕೊಂಬಂದಿ ಅಂತ ಹೆಸರು ಶಶಾಂಕ್ ಸಿಂಗ್ ಅಂತಂದರೆ. ಲಾಸ್ಟ್ ಇಯರ್ಗೂ ಕೂಡ ಒಂಥರ ಇತ್ತು. ಇಯರ್ IPL ಅಷ್ಟೇನಾಗಿ ಹೆಸರು ಆಗಿಲ್ಲ ಬಿಡಿ ಶಶಾಂಕ್ ಸಿಂಗ್ದು. ಬಟ್ ನೋಡಿ ಈ ಥರ ಆಗೋಗ್ಬಿಡ್ತು ಅಂತಂದರೆ ಒಬ್ರದ್ದು ಕ್ಯಾರೆಕ್ಟರ್ ಡ್ಯಾಮೇಜ್ ಆಗೋದಕ್ಕೆ ಇಷ್ಟೇ ಇಷ್ಟು ಸಾಕು ಗುರು. ಹೆಸರು ಮಾಡೋದಕ್ಕೆ ಅಷ್ಟು ದಿನ ಬೇಕು, ಹೆಸರು ಕಳ್ಕೊಳ್ಳೋದಕ್ಕೆ ಇಷ್ಟು ಸಾಕು. ಅಪ್ಡೇಟ್ ನಂಬರ್ 2, ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಬೆಂಗಳೂರಿಗೆ ಹಾರ್ದಿಕ್ ಪಾಂಡ್ಯ ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ತಿದ್ರಂತೆ, ಪ್ರಾಪರ್ಟಿನೂ ಕೂಡ ಬೈ ಮಾಡಿದ್ರಂತೆ. BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ ಏನಿದೆ, ಸೊ BCCIನ ಮೈನ್ ಥಿಂಗು. ಸೊ ಎಲ್ಲರನ್ನೂ ಕರ್ಕೊಂಬರ್ತಾರೆ ಇಲ್ಲಿಗೆ, ಇಂಜುರಿ ಆದವ್ರನ್ನ ಇವ್ರನ್ನ ಎಲ್ಲರನ್ನೂ ಕರ್ಕೊಂಬಂದು ಡ್ರಿಲ್ ಮಾಡ್ತಾರೆ. ಆ್ಯಂಡ್ ಮೈನ್ BCCI ಸೆಂಟ್ರ್ NCA ಒಬ್ಬಿಯಸ್ಲಿ ಮುಂಚೆನೂ ಕೂಡ ಬೆಂಗಳೂರಲ್ಲಿ ಇದ್ದಿದ್ದು. ಸೊ ಅಲ್ಲಿ ಬಂದು ಹೋಗಿ ಮಾಡೋದಿದ್ದೆಲ್ಲ ಹಾರ್ದಿಕ್ ಪಾಂಡ್ಯ ಅವರು ಇವಾಗ ಬಂದು ಹೋಗಿ ಮಾಡ್ತಾಯಿದ್ರು. ಜಾಸ್ತಿ ಬಂದು ಹೋಗಿ ಮಾಡೋದೆಲ್ಲ ಬೇಡ, ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡೋಣ, ಚೆನ್ನಾಗಿದೆ ಬೆಂಗಳೂರಿನೂ ಕೂಡ ಅಂತ ಅಂದ್ಕೊಂಡು ಪ್ರಾಫಿಟ್ನ ಬೈ ಮಾಡಿಕೊಂಡು ಇಲ್ಲೇ ಇರೋಣ ಅಂತ ಅನ್ಕೊಂಡಿರಂತೆ. ಇನ್ನೊಂದು 5-6 ವರ್ಷ ಅವರು ಕ್ರಿಕೆಟಲ್ಲಿ ಸರ್ವೈವ್ ಆಗೋ, ಅಂದರೆ ಇಂಡಿಯನ್ ಕ್ರಿಕೆಟಲ್ಲಿ ಸರ್ವೈವ್ ಆಗೋ ದಿನನೂ ಕೂಡ ಬೆಂಗಳೂರಲ್ಲೇ ಇರಬೇಕು ಅಂತ ಅನ್ಕೊತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಇದು ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಿಲ್ಲ. ಸೊ ಬೆಂಗಳೂರಲ್ಲೇ ಇರಬೇಕು ಅಂತ ಕರೆಂಟ್ಲಿ ಬೆಂಗಳೂರಲ್ಲೇ ಇದ್ದಾರಂತೆ ಹಾರ್ದಿಕ್ ಪಾಂಡ್ಯ. ನೋಡಿದ್ರಲ್ಲ ಯಲಹಂಕದಲ್ಲಿ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ಇವೆಂಟ್ ಅದು ಇದೆಲ್ಲ ಅಟೆಂಡ್ ಮಾಡಿಕೊಂಡು. ಸೊ ಒಂದು ಪ್ರಾಪರ್ಟಿನೂ ಕೂಡ ಬೈ ಮಾಡಿಕೊಂಡಿರುತ್ತೆ. ಆ್ಯಂಡ್ ಒಲಿಂಪಿಕ್ಸ್, ಅಪ್ಕಮಿಂಗ್ ಒಲಿಂಪಿಕ್ಸ್ ಏನಿದೆ, ಜೊತೆಗೆ ODI ವರ್ಲ್ಡ್ ಕಪ್ ಏನಿದೆ ಹತ್ತದಲ್ಲೇ ಇದೆ. ಸೊ ಬಂದು ಹೋಗಿ ಮಾಡೋದಕ್ಕಿಂತ ಇಲ್ಲೇ ಒಂಥರ ಆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ನ ಗ್ರೌಂಡ್ ಏನಿದೆ, ಸೊ ಅದನ್ನ ಪರ್ಮನೆಂಟ್ ಟ್ರೈನಿಂಗ್ ಕ್ಯಾಂಪ್ನ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದಾರಂತೆ ಅಂತ ಅಪ್ಡೇಟ್ ಇದೆ. ಸೊ ಒಳ್ಳೇದೇನೆ ಗುರು, ಬಂದು ಹೋಗಿ ಮಾಡೋದಕ್ಕಿಂತ ಇಲ್ಲೇ ಇದ್ಬಿಟ್ರೆ. ಅಪ್ಡೇಟ್ ನಂಬರ್ 3 ಬರ್ತಾರೋ ಅಪ್ಡೇಟ್ ಪ್ರಕಾರ ಶುಭ್ಮನ್ ಗಿಲ್ ಜೊತೆಗೆ KL ರಾಹುಲ್ ಬೇಗ ಬಂದು ಇಳಿತಾರಂತೆ, ಇಂಗ್ಲೆಂಡ್ ನೆಲನ ಬೇಗ ಮುಟ್ತಾರಂತೆ, ಪ್ರಾಕ್ಟೀಸ್ನ ಬೇಗ ಸ್ಟಾರ್ಟ್ ಮಾಡ್ಕೊಂತಾರಂತೆ ಅಂತ ಅಪ್ಡೇಟ್ ಇದೆ. ಬರಲಿ ಬಿಡು ಗುರು, ಕ್ಯಾಪ್ಟನ್ ಬರಲಿ. ಆ್ಯಂಡ್ KL ರಾಹುಲ್ ಕೂಡ ಒಂದು ರೇಂಜ್ ಕ್ಯಾಪ್ಟನ್ ಲೆಕ್ಕನೇ. ಸೊ ಇಬ್ಬರು ಬಂದ್ಬಿಟ್ಟು ಸ್ವಲ್ಪ ಅನಲೈಸ್ ಮಾಡಲಿ ಯಾವ ಥರ ಇದೆ. ಇಂಗ್ಲೆಂಡಲ್ಲಿ ಆಡೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಇಂಗ್ಲೆಂಡಲ್ಲಿ ಆಡೋದು ಅಷ್ಟು ಈಸಿ ಆಗುತ್ತೋ ಖಂಡಿತ ಇರೋದಿಲ್ಲ. ಇಂಡಿಯಾದಲ್ಲಿ ಆಡೋದೇ ಬೇರೆ, ಇಂಗ್ಲೆಂಡಲ್ಲಿ ಆಡೋದೇ ಬೇರೆ ODIsನ. ಸೊ ಬಂದ್ಬಿಟ್ಟು ಅನಲೈಸ್ ಮಾಡಲಿ ಸ್ವಲ್ಪ. ಶುಭ್ಮನ್ ಗಿಲ್ಗೆ ಮೊದಲನೇ ಕ್ಯಾಪ್ಟನ್ಸಿ ಒಬ್ಬಿಯಸ್ಲಿ ಇಂಗ್ಲೆಂಡ್ ನೆಲದಲ್ಲಿ. ಸೊ ಅನಲೈಸ್ ಮಾಡಬೇಕಾಗತ್ತೆ ಬೇಗ. ಇನ್ನು ಮಿಕ್ಕಂತವರು ಜುಲೈ 12ನೇ ತಾರೀಕು ಬಂದ್ಬಿಟ್ಟು ಲ್ಯಾಂಡ್ ಆಗ್ತಾರಂತೆ. ಸೊ ಇವರು ಬೇಗ ಅರ್ಲಿ ಆನ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೋತಾರಂತ. ಆದಷ್ಟು ಬೇಗ ಬಂದ್ಬಿಟ್ಟು ನಮ್ಮ ಮಾತ್ರಕ್ಕೆ ಇವರೇ ಜಾಸ್ತಿ ರನ್ಸ್ ಹೊಡೆದ್ಬಿಡ್ತಾರೆ ಅಂತ ಹೇಳ್ತಿಲ್ಲ, ಸ್ವಲ್ಪ ಅನಲೈಸ್ ಮಾಡ್ಬೋದು. ಅಪ್ಡೇಟ್ ನಂಬರ್ 4, ಬೆನ್ ಸ್ಟೋಕ್ಸ್ ಅವರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ, ನಾನು ಇದೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ, ರಿಟೈರ್ ಆಗ್ತಾ ಇದ್ದೀನಿ, ಇಷ್ಟೆಲ್ಲ ಮಾಡಿರೋದ್ರಿಂದ ನಾನು ಒಂಥರ ನನಗೆ ಯಾವುದೇ ರಿಗ್ರೆಟ್ ಫೀಲ್ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದಾರೆ. ಅದೇ ನಾನು ಹ್ಯಾಶಸ್ನ ಗೆಲ್ಸಿದ್ದೀನಿ, ನನ್ನ ಒಂದು ಕ್ಯಾಪ್ಟನ್ಸಿಲಿ ನಾನು ಹ್ಯಾಶಸ್ನ ಗೆಲ್ಸಿದ್ದೀನಿ, ಆ್ಯಂಡ್ ಜೊತೆಗೆ ವರ್ಲ್ಡ್ ಕಪ್ನ ಗೆದ್ದಿದ್ದೀನಿ. ಕ್ಯಾಪ್ಟನ್ಸಿಲಲ್ಲ, ಅವ್ರ ಪ್ರೆಸೆನ್ಸಲ್ಲಿ ODI ವರ್ಲ್ಡ್ ಕಪ್ನ ಗೆದ್ದಿದ್ದೀನಿ, T20 ವರ್ಲ್ಡ್ ಕಪ್ನ ಗೆದ್ದಿದ್ದೀನಿ. I have also had an opportunity to captain the team and play alongside some of the best players to have played the game. ಸಾಕಾದ ಪ್ಲೇಯರ್ಸ್ಗಳು, ಲೆಜೆಂಡ್ಸ್ ಆಫ್ ದ ಗೇಮ್. ಜೊತೆಗೆ ನಾನು ಬ್ಯಾಟಿಂಗು ಆಡಿದ್ದೀನಿ, ಬೌಲಿಂಗು ಮಾಡಿದ್ದೀನಿ, ಆ್ಯಂಡ್ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸಿದ್ದೀನಿ ಅವ್ರ ಜೊತೆಗೆ. ಸೊ ಆದ್ದರಿಂದ ನನಗೆ ಯಾವುದೇ ರಿಗ್ರೆಟ್ ಫೀಲ್ ಇಲ್ಲ. ODI ವರ್ಲ್ಡ್ ಕಪ್ ಗೆದ್ದಿದ್ದೀನಿ, T20 ವರ್ಲ್ಡ್ ಕಪ್ನ ಗೆದ್ದಿದ್ದೀನಿ, ಜೊತೆಗೆ ಆ್ಯಶಸ್ನೂ ಕೂಡ ಗೆದ್ದಿದ್ದೀನಿ. ಆ್ಯಶಸ್ನ ಒಂಥರ ನೋಡಿ ವರ್ಲ್ಡ್ ಕಪ್ ಥರ ಟ್ರೀಟ್ ಮಾಡ್ತಿದ್ರು ಅವರು. ಸೊ ಅಬ್ವಿಯಸ್ಲಿ ಇವರು ಆಸ್ಟ್ರೇಲಿಯನ್ಸೇ ಮೆಜಾರಿಟಿ ಆಫ್ ದ ಟೈಮ್ಸು ಆ್ಯಶಸ್ನ ಗೆದ್ದಿರೋದು. ಇಂಗ್ಲೆಂಡ್ ಅವರು ಬಂದ್ಬಿಟ್ಟು ಆ್ಯಶಸ್ನ ಗೆಲ್ಲಬೇಕು ಅಂದರೆ ಅದೊಂಥರ ಬಿಗ್ಗೆಸ್ಟ್ ಟಾಸ್ಕಿನೇ, ಅಚೀವ್ಮೆಂಟ್ನೇ. ಸೊ ಇವರ ಪ್ರೆಸೆನ್ಸಲ್ಲಿ ಆ್ಯಶಸ್ನ ಗೆದ್ದಿದ್ದಾರೆ ಅಂತಂದರೆ ಖಂಡಿತ ಅದವ್ರಿಗೆ ಹೆಮ್ಮೆ ಅಂತೂ ಇದ್ದೇ ಇರುತ್ತೆ. ಅಪ್ಡೇಟ್ ನಂಬರ್ 5, BCCI ಅವರು ಹೇಳಿದಿರುತ್ತೆ, ಮೆಡಿಕಲ್ ಟೀಮ್ ಅವರು ನಿತೀಶ್ ಕುಮಾರ್ ರೆಡ್ಡಿಗೆ ಎಕ್ಸ್ಟೆಂಡೆಡ್ ಪೀರಿಯಡ್ ಆಫ್ ರೆಸ್ಟ್ ತೊಗೊಬೋದು, ನಿನ್ನ ಕೈಲಾಗಲ್ಲ, ಸ್ವಲ್ಪ ಜಾಸ್ತಿನೇ ರೆಸ್ಟ್ ತಗೋಲ್ಲ. ನಿತೀಶ್ ಕುಮಾರ್ ರೆಡ್ಡಿ 6 ತಿಂಗಳು ಕರೆಕ್ಟಾಗಿರ್ತಾರೆ, 6 ತಿಂಗಳು ರೆಸ್ಟ್ ತಗೊಳ್ಳೋದೇ ಆಗುತ್ತೆ. ಹೌದು, ಇಂಜುರಿಗಳ ಕನ್ಸರ್ನ್ಸು ನಿತೀಶ್ ಕುಮಾರ್ ರೆಡ್ಡಿಗೆ ಹೆವಿ. ಇಂಡಿಯನ್ ಟೀಮಿಗೆ ಬಂದಾಗಿಂದ ನೋಡಿ ಇವರು ಇಂಜುರಿಯಿಂದ ಅಬ್ಸೆಂಟ್ ಆಗೋದೇ ಜಾಸ್ತಿ ಆಗೋಗ್ಬಿಡುತ್ತೆ. ಕೆಲವೊಂದು ಟೈಮು ಈ ಹಿಂದೆ ಶ್ರೇಯಸ್ ಅವರು ಈ ಥರ ಅಬ್ಸೆಂಟ್ ಆಗ್ತಿದ್ರು,
ಇಂಜುರಿ ರಿಕವರ್ ಅಂತ. ಬಟ್ ಇವಾಗ ನಿತೀಶ್ ಕುಮಾರ್ ರೆಡ್ಡಿಗೆ ಆ ಚಾಡಿ ನೋಡಿ, ವೆರಿ ಫ್ಯೂ ಪ್ಲೇಯರ್ಸ್ಗಳು ಎಲ್ಲೋ ಇವ್ರಿಗೆ ಇಂಜುರಿನೇ ಆಗಲ್ಲ, ಯಾರಿಗೇನಾದ್ರೂ ಇಂಜುರಿನೇ ಆಗಲ್ಲ ಇವ್ರಿಗೆ ಅನ್ನೋಂಥ ಪ್ಲೇಯರ್ಸ್ಗಳು, ಸಮ್ಮನ್ ಲೈಕ್ ಜಡೇಜಾ, ವಿರಾಟ್ ಕೊಹ್ಲಿ. ಸೊ ಇಂಥ ಪ್ಲೇಯರ್ಸ್ಗಳಿಗೆ ಇಂಜುರಿನೇ ಆಗಲ್ಲ ಅಂತ ಅನ್ಕೊಂಬಿಡಿ. ಸೊ ಈ ಪ್ಲೇಯರ್ಸ್ಗೆಲ್ಲ ವರ್ಷಕ್ಕೆ ಅರ್ಧ ವರ್ಷ ಫುಲ್ಲು ಇಂಜುರಿಲೇ ಇರ್ತಾರೆ ಇವರು. ಅಪ್ಡೇಟ್ ನಂಬರ್ 6, ಆಸ್ಟ್ರೇಲಿಯಾ ಆಯಿತು. ಇವಾಗ ಪೋರ್ಚುಗಲ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಅನ್ಕೊಂಡಂತೆ ಮೋಸ್ಟ್ ಹೆನ್ರಿಕಿಸ್ ಅವರು. ಸೊ ಗೊತ್ತಲ್ಲಪ್ಪ, ಆಸ್ಟ್ರೇಲಿಯನ್ ಒಂದು ಜಮಾದಲ್ಲಿ ಮೈನ್ ಪ್ಲೇಯರ್ ಇವರು ಆಸ್ಟ್ರೇಲಿಯಾಗೆ. ಸೊ ಇವಾಗ ಕತೆ ಎಲ್ಲ ಮುಗ್ದಿರೋದ್ರಿಂದ ಆಸ್ಟ್ರೇಲಿಯಾ ಕ್ರಿಕೆಟಲ್ಲಿ ಸರ್ ಪೋರ್ಚುಗಲ್ನ ಕ್ವಾಲಿಫೈಯರ್ಸಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂತ T20 ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸಲ್ಲಿ. ಸೊ ನೋಡೋಣ, ಪೋರ್ಚುಗಲ್ಗೆ ಕ್ವಾಲಿಫೈ ಆಗೋಗ್ಬಿಡ್ತಾನೆ. ಗೊತ್ತವರಿಗೆ ಕ್ವಾಲಿಫೈ ಆಗೋದಿಲ್ಲ ಅಂತ, ಸುಮ್ಮನೆ ಜಸ್ಟ್ ಅದು ಟ್ರೈ ಕೊಡ್ತಾ ಇದ್ದಾರೆ ಸುಮ್ಮನೆ. ಬೇರೆ ಕಡೆ ಎಲ್ಲ ಉತ್ತರ ಕ್ರಿಕೆಟ್ ಡಿಆಕ್ಟಿವೇಟ್ ಆಗಿ ಹೋಗ್ಬಿಟ್ಟಿದ್ದಿಲ್ಲ. ಸೊ ಅಟ್ಲೀಸ್ಟ್ ಈ ಕಡೆ ಏನಾದ್ರು ಸ್ವಲ್ಪ ಆಕ್ಟಿವೇಟ್ ಆಗೋಣ ಅಂತ ನೋಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಆಫರ್ ಕೂಡ ಬಂದಿರಬೇಕು ಪೋರ್ಚುಗಲ್ ಕ್ರಿಕೆಟಿಂದ. ಅಪ್ಡೇಟ್ ನಂಬರ್ 7, ಹಂಬತಿ ರಾಯುಡು ಅವರು ಮಾತಾಡಿದರೆ ಶ್ರೇಯಸ್ ಅಯ್ಯರ್ ಬಗ್ಗೆ. ಐ ಥಿಂಕ್ ದಿಸ್ ವಿಲ್ ಓನ್ಲಿ ಗೆಟ್ ಬೆಟರ್. ಇಂಗ್ಲೆಂಡ್ ವಿಲ್ ಬಿ ದ ಗ್ರೇಟ್ ಚಾಲೆಂಜ್ ಆ್ಯಂಡ್ ಐ ಆಮ್ ಶ್ಯೂರ್ ಶ್ರೇಯಸ್ ವಿಲ್ ಬಿ ಅಪ್ ಫಾರ್ ಇಟ್, ನಾಟ್ ಓನ್ಲಿ ವಿತ್ ಹಿಸ್ ಕ್ಯಾಪ್ಟನ್ಸಿ ಬಟ್ ಆಲ್ಸೋ ವಿತ್ ಬ್ಯಾಟಿಂಗ್. ದ ಕಂಡೀಷನ್ಸ್ ವಿಲ್ ಬಿ ಫಾರ್ ಬೆಟರ್ ದ್ಯಾನ್ ದಟ್. ಬಿಲ್ಡಪ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಎನ್ಕೌಂಟರ್ಡ್ ಇನ್ ಐರ್ಲ್ಯಾಂಡ್. ಕಂಡೀಷನ್ಸ್ ಸ್ವಲ್ಪ ಬೆಟರ್ ಆಗಿರುತ್ತೆ ಐರ್ಲ್ಯಾಂಡಲ್ಲಿ ಕಂಪೇರ್ ಮಾಡ್ಕೊ ಅಂತಂದರೆ. ಆ್ಯಂಡ್ ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಶ್ರೇಯಸ್ ಅಯ್ಯರು ಕಮ್ ಬ್ಯಾಕ್ ಮಾಡ್ತಾರೆ, ಅವರ ಕ್ಯಾಪ್ಟನ್ಸಿ ಪೀರಿಯಡ್ನ ಮುಂದೆ ಗೋಯಿಂಗ್ ಫಾರ್ವರ್ಡ್ ಚೆನ್ನಾಗಿ ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಸೀರೀಸು ಸಖತ್ತಾಗುತ್ತೆ ಶ್ರೇಯಸ್ ಅಯ್ಯರ್ಗೆ ಪರ್ಸನಲಿ, ಕ್ಯಾಪ್ಟನ್ಸಿ ವಯಸ್ಸಾಗಿರಲಿ ಬ್ಯಾಟಿಂಗ್ ವಯಸ್ಸಾಗಿರಲಿ ಅಂತ ಹೋಪ್ ಮಾಡ್ತಾ ಇದ್ದಾರೆ. ಸೊ ಪಾಸಿಟಿವಿಟಿ ಅನ್ನೋದು ಇರಬೇಕು ಖಂಡಿತ. ಶ್ರೇಯಸ್ ಅಯ್ಯರ್ ಏನು ಕಿದ್ಗುಡೆ ಆಗ್ತಾನೆ, ಅವನು ಮುಗೀತು ಕತೆ, ಐರ್ಲ್ಯಾಂಡ್ ಸೀರೀಸ್ ಹೆಂಗೆ ಆಡವನೇ, ಇಂಗ್ಲೆಂಡ್ ಸೀರೀಸ್ ಇನ್ನೇನು ಮಾಡ್ತಾನೆ ಅನ್ನೋ ಥರ ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಹೋಗ್ಬಾರ್ದು. ಇಲ್ಲ ಆಗಿರೋ ಒಂದು ಸೀರೀಸ್ ಆಗಿದೆ, ನೆಕ್ಸ್ಟ್ ಸೀರೀಸು ಕಮ್ ಬ್ಯಾಕ್ ಮಾಡ್ತಾರೆ. ನಾವೊಂದು ಪಾಸಿಟಿವಿಟಿ ಯಾರು ಕೊಡ್ತು ಅಂದರೆ ಶ್ರೇಯಸ್ ಅಯ್ಯರ್ಗೂ ನೋಡ್ತು ಅಂದರೆ ಇಲ್ಲ ಆಗಿರೋ ಸ್ವಲ್ಪ ಆಡ್ತಾವ್ರೆ, ಸ್ವಲ್ಪ ಏನೋ ಮಾಡ್ತಾವ್ರೆ, ಏನೋ ಹೇಳ್ತಾವ್ರೆ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಈ ಒಂದು ಮುಗಿತೋಗಿರೋ ಅಂತ ಅಂದರೆ ಸೊ ಕಾನ್ಫಿಡೆನ್ಸ್ ಡೌನ್ ಆಗೋಗ್ಬಿಡುತ್ತೆ ಶ್ರೇಯಸ್ ಅಯ್ಯರ್ದು. ಸೊ ನಾವು ಅನ್ಕೊಂತಿರೋದನ್ನೇ ಶ್ರೇಯಸ್ ಅಯ್ಯರ್ ಕೈಲಿ ಸಾಧ್ಯ ಅಂತ. ಅಪ್ಡೇಟ್ ನಂಬರ್ 8, ಮನೋಜ್ ತಿವಾರಿ ಕ್ವೆಶನ್ ಮಾಡಿದರೆ ಗೌತಮ್ ಗಂಭೀರ್ಗೆ ಡೈರೆಕ್ಟಾಗಿ ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ದ ಎಲಿಫೆಂಟ್ ಸಿಟಿಂಗ್ ಕ್ವೈಟ್ಲಿ ಇನ್ ದ ಡ್ರೆಸ್ಸಿಂಗ್ ರೂಮ್ ರಿಮೈನ್ಸ್ ಅನ್ಅಡ್ರೆಸ್ಡ್ ಅಂತ ಹೇಳಿದ್ದಾರೆ. ಸೊ ಇವ್ರನ್ನ ಎಲಿಫೆಂಟ್ ಸಿಟಿಂಗ್ ಇನ್ ಎ ಡ್ರೆಸ್ಸಿಂಗ್ ರೂಮ್ ಅಂತ ಎಲಿಫೆಂಟ್ಗೆ ಹೋಲಿಸ್ಬಿಟ್ಟಿದ್ದಾರೆ. ಸೊ ಇವ್ರು ಕೇಳ್ತಿರೋದು ಎಷ್ಟೇ ಗುರು, ಹೌದು T20 ವರ್ಲ್ಡ್ ಕಪ್ನ ಗೆದ್ವಿ ಆ್ಯಂಡ್ ಇಂಗ್ಲೆಂಡ್ ಮೇಲೆ ಸೀರೀಸ್ನ ಗೆಲ್ಬೋದು, ಬಯಲಾಟಲ್ ಸೀರೀಸ್ನ ನಾವು, ಅದೆಲ್ಲ ಓಕೆ. ಬಟ್ ಐರ್ಲ್ಯಾಂಡ್ ಅಗೇನ್ಸ್ಟ್ ನಾವು ಸೀರೀಸ್ನ ಸೋತ್ವಲ್ಲ, ಇದಕ್ಕೆ ಯಾರು ಅಕೌಂಟಬಲ್ಲು? ಶ್ರೇಯಸ್ ಅಯ್ಯರ್ ಅಕೌಂಟಬಲ್ಲ? ಇದಕ್ಕೆ ಶ್ರೇಯಸ್ ಅಯ್ಯರ್ ಖಂಡಿತ ಅಕೌಂಟಬಲ್ ಅಲ್ಲ. ಟೀಮು ನೆಟ್ಟಿಗೆ ಕೊಟ್ಟಿತ್ತು ಅಂದರೆ ಶ್ರೇಯಸ್ ಅಯ್ಯರು ಖಂಡಿತ ಗೆಲ್ಸ್ಕೊಂಡು ಬಂದಿರೋರು, ಟೀಮ್ನ ನೆಟ್ಟಿಗೆ ಫ್ರೇಮ್ ಮಾಡಿಲ್ಲ. ಆ್ಯಂಡ್ ಕೂತ್ಕೊಂಡ್ರು ಅಂತರು ಡಗೌಟಲ್ಲಿ ಕೂತ್ಕೊಂಡು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಸೊ ಅವ್ರಿಗೆ ನಾನು ಕ್ವಶನ್ ಮಾಡ್ತಿದ್ದೀನಿ. ಅವರೇ ಆನ್ಸರಬಲ್ ಇದಕ್ಕೆ, ಅಂದರೆ ಕೋಚ್ನ ಡೈರೆಕ್ಟಾಗಿ ಕೇಳಿದರೆ ಅವರೇ ಆನ್ಸರಬಲ್ ಇದಕ್ಕೆ, ಶ್ರೇಯಸ್ ಅಯ್ಯರ್ ಆನ್ಸರಬಲ್ ಅಲ್ಲ ಅಂತ. ಸೊ ನೋಡಿ, ಟಾರ್ಗೆಟು ನಾನು ಹೇಳಿದೆ ನಿಮಗೆ, ಫಸ್ಟ್ ಮ್ಯಾಚ್ ಸೋಲ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಮೇಲೆ ಹೋಯ್ತದು, ಸೆಕೆಂಡ್ ಮ್ಯಾಚ್ ಸೋಲ್ತಾ ಇದ್ದಂಗೆ ಗಂಭೀರ್ ಮೇಲೆ ಬಂತದು ಅಂತ. ಸೊ ನೋಡೋಣ, ಹಿಂದೆ ಆಗಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ ಗುರು, ಸುಮ್ಮನೆ ಅದನ್ನ ಹಿಡ್ಕೊಂಡು ಎಳ್ದಾಡೋಕ್ಕಾಗೋದಿಲ್ಲ. ಇವರು ಸೋತಿದ್ದೀವಿ ಐರ್ಲ್ಯಾಂಡ್ ಅಗೇನ್ಸ್ಟು, ಚೆನ್ನಾಗಿ ಆಡಿದ್ರು ಐರ್ಲ್ಯಾಂಡ್ ಅವರು. ಸೊ ಮುಂದೆ ಬರಬೇಕಾಗಿರೋ ನೋಡ್ಬೇಕಷ್ಟು, ನಾಳೆಯಿಂದ ಏನಾಗಬೇಕು ಅನ್ನೋದನ್ನ ನೋಡಬೇಕು. ಇವಾಗ ಹಿಂದೆ ಆಗಿ ನಾನು ಟರ್ನ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಏನೇ ಮಾಡಿದ್ರು. ಅಪ್ಡೇಟ್ ನಂಬರ್ 9, ರವಿ ಅಶ್ವಿನ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ ಕಂಪೇರ್ ಮಾಡಿದರೆ. ವಿರಾಟ್ ಕೊಹ್ಲಿ ಈಸ್ ಇನ್ ದ ಬಿಗ್ ಲೀಗ್ ಆಫ್ ದ ಮೈಕಲ್ ಜಾರ್ಡನ್, ನೊವಾಕ್ ಆ್ಯಂಡ್ ರೋಜರ್ ಫೆಡರರ್ ಅಂತ ಬೇರೆ ಬೇರೆ ಸ್ಪೋರ್ಟಿಗೆ ವಿರಾಟ್ ಕೊಹ್ಲಿ ಅವ್ರನ್ನ ತೊಗೊಂಡೋಗಿ ಕಂಪೇರ್ ಮಾಡಿದ್ದಾರೆ. ಸೊ ಕಂಪ್ಯಾರಿಸನ್ ಅಂತ ಇದ್ದಿದ್ದಾನೆ, ಇವ್ರು ಹಂಗೆ ಆ ಸ್ಪೋರ್ಟಲ್ಲಿ ಹಿಂಗೆ, ಇವ್ರು ಈ ಸ್ಪೋರ್ಟಲ್ಲಿ ಹಂಗಿದ್ದಂಗೆ ಹಿಂಗಿದ್ದಂಗೆ ಅದಿದ್ದಂಗೆ ಇದಿದ್ದಂಗೆ ಅಂತ. ಸೊ ಎನಿವೇ ಅವ್ರು ಬಿಲ್ಡಪ್ಪೇ ಕೊಡ್ತಾರೆ, ಅದೇನಲ್ಲೇನೋ ತೆಗಳುತ್ತಾ ಇಲ್ಲ ವಿರಾಟ್ ಕೊಹ್ಲಿಗೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಹೋದ್ರು ಸಿಗೋಣ.